ಸಾಕಷ್ಟು ವರ್ಷಗಳಿಂದ ನಿರ್ದೇಶಕರಾಗಿ ನಟರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂತಹ ಎಸ್ ನಾರಾಯಣ್ ಸರ್ ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಪಾರು, ನಂತರ ಮತ್ತೊಮ್ಮೆ ನಿಮ್ಮ ಅಭಿನಯವನ್ನು ಕೃಷ್ಣ ರುಕ್ಕು ಸೀರಿಯಲ್ನಲ್ಲಿ ನೋಡುವಂತಹ ಭಾಗ್ಯ ಕನ್ನಡಿಗರು ಸಿಕ್ಕಿದೆ, ಏನು ಹೇಳ್ತೀರಾ? ಬಾರೋ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲು ದಿಲೀಪ್ ಅವರಿಗೆ, ವಿದ್ಯಾಶ್ರೀ ಮೇಡಮ್ಗೆ, ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ದಿಲೀಪ್ ಅವರಿಗೆ ಮತ್ತು ವಿದ್ಯಾಶ್ರೀ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀನಿ. ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತುಂಬ ಖುಷಿ ಕೊಡುವಂಥ ಪಾತ್ರ. ಆ್ಯಕ್ಟ್ ಮಾಡ್ತಾ ಇದ್ದರೆ ಮೈ ಮರೆತು ಹೋಗ್ತೀವಿ, ಅಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಎಸ್, ಏನಂತಂದರೆ ಈಗಾಗಲೇ ಹೇಳ್ತಾ ಇದ್ದಾರೆ ಸ್ಟೇಜ್ ಮೇಲೆ ಒಬ್ಬ ಜವಾಬ್ದಾರಿಯುತ ತಂದೆ ಹಾಗೆಯೇ ಜವಾಬ್ದಾರಿ ಇಲ್ಲದ ಮಗನ ಒಂದು ಒಡನಾಟವನ್ನು ತೋರಿಸ್ತಾ ಇದ್ದೀರಾ. ಸೊ ಈಗಿನ ಒಂದು ಸಮಾಜಕ್ಕೆ ಯಾವ ರೀತಿಯಂತಹ ಮೆಸೇಜನ್ನು ಕೊಡ್ತೀರಾ ಅಂತ? ಎಷ್ಟರದಲ್ಲ ಸಾಲ. ಜವಾಬ್ದಾರಿ ಇರೋ ತಂದೆ ಎಲ್ಲ ಕಾಲದಲ್ಲೂ ಸಿಗ್ತಾನೆ, ಜವಾಬ್ದಾರಿ ಇರೋ ಮಕ್ಕಳು ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ, ತುಂಬ ಅಪರೂಪ ಅದು. ಬೇಜವಾಬ್ದಾರಿ ಮಕ್ಕಳು ಹೆಚ್ಚಿಗೆ ಇದ್ದಾರೆ ಇವತ್ತಿನ ಈ ಜಗತ್ತು ಹೋಗ್ತಾ ಇರೋ ವೇಗದಲ್ಲಿ. ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಯುವ ಪೀಳಿಗೆ ದಾರಿ ತಪ್ಪು ಹೋಗ್ತಾ ಇದೆ. ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಜವಾಬ್ದಾರಿಯ ನೆನಪಾಗ್ತಾ ಇಲ್ಲ. ಆ ನೆನಪು ಮಾಡೋ ಕೆಲಸ ಈ ಧಾರಾವಾಹಿ ಮಾಡ್ತಾ ಇದೆ. ಯಾಕೆಂದರೆ ಒಂದು ಪ್ರತಿ ಸಂಸಾರ ಸಮಸ್ಯೆಗಳಿಲ್ಲದೆ ಸಂಸಾರ ಕೈ ಬಿಡ್ತೀಯಾ ಇಲ್ಲ. ಎಲ್ಲ ಸಂಸಾರದಲ್ಲೂ ಸಮಸ್ಯೆ ಇದೆ. ಅವನೆಷ್ಟೇ ಶ್ರೀಮಂತ ಆಗಿರಲಿ, ಅವನೆಷ್ಟೇ ಒಳ್ಳೆಯ ವ್ಯಕ್ತಿ ಆಗಿರಲಿ, ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಸಮಸ್ಯೆಯನ್ನು ಮನೆ ಒಳಗಡೆ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅದನ್ನು ಈ ಧಾರಾವಾಹಿ ಹೇಳುತ್ತೆ. ಇಲ್ಲಿ ಯಾರು ಕೂಡ ವಿಲ್ಲನ್ ಇಲ್ಲ, ಕೆಡಕಿಲ್ಲ, ಒಬ್ಬರನ್ನೊಬ್ರು ಹಾಳು ಮಾಡಬೇಕು ಅದಿಲ್ಲ. ಇಲ್ಲಿ ಅವ್ರನ್ನ ಸಾಯಿಸ್ಬಿಡ್ಬೇಕು, ಇವನ್ನ ದಾರಿ ತಪ್ಪಿಸ್ ಆ ಥರದ್ದಿಲ್ಲ. ನಾವೆಷ್ಟೇ ಹುಷಾರಾಗಿದ್ದರೂ ಕೂಡ ನಮಗೆ ಸಮಸ್ಯೆ ಹಾಗೇ ಆಗುತ್ತೆ. ನಮ್ಮ ಸಮಸ್ಯೆ ನಾವು ಹೇಗೆ ಸಾಲ್ವ್ ಮಾಡ್ಕೋಬೇಕು. ಕುಟುಂಬ ಅಂದ್ರೇನು, ಸಂಬಂಧಗಳು ಅಂದ್ರೇನು, ಮೌಲ್ಯಗಳು ಅಂದ್ರೇನು, ಅದನ್ನು ಹೇಳುತ್ತೆ ಧಾರಾವಾಹಿ ಇದು. ಸರ್, ಇತ್ತೀಚೆಗೆ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಆಗಿಬಿಟ್ಟೆ. ಮೊದಲು ಸಂಬಂಧಗಳು ವ್ಯಾಲ್ಯೂ ಕೊಡ್ತಾ ಇದ್ರು, ದೊಡ್ಡವರ ಮಾತುಗಳನ್ನು ಕೇಳ್ತಾ ಇದ್ರು, ಹಾಗೆ ದೊಡ್ಡವರು ಹೇಳಿರೋ ನಡವಳಿಕೆಯನ್ನು ನಡ್ಕೊತಾ ಇದ್ರು. ಆದರೆ ಇತ್ತೀಚೆಗೆ ಏನಂತಂದರೆ ಹುಡುಗ ಚೆನ್ನಾಗಿದ್ದಾನೆ ಅಂತ ನೋಡ್ತಿಲ್ಲ, ಹುಡುಗನಿಗಿಂತ ಹುಡುಗನ ಬ್ಯಾಕ್ಗ್ರೌಂಡ್ ನೋಡ್ತಿದ್ದಾರೆ. ಹುಡುಗ ವೆಲ್ ಸೆಟಲ್ಡ್ ಆಗಿದ್ದಾನೆ, ಅಷ್ಟಾಸ್ತಿ ಇದೆಯಾ, ಸ್ವಂತ ಮನೆ ಇದೆಯಾ, ಈ ಥರ ಆಗ್ತಾ ಇದೆ. ಹುಡುಗಿರ ಎಕ್ಸ್ಪೆಕ್ಟೇಷನ್ಸ್ಗೆ ಅದು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಿಲ್ಲ. ಅಂದರೆ ಹುಡುಗ ಬೇಕಾಗ್ತಿಲ್ಲ, ಹುಡುಗನ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಇರುವಂತಹ ಆಸ್ತಿ ಸಂಪತ್ತು ಬೇಕಾಗ್ತಿದೆ. ಏನು ಹೇಳ್ತೀರಾ ಈ ಬಿಸ್ನೆಸ್ ಬಗ್ಗೆ? ಮದುವೆ ಅನ್ನೋದು ಬಿಸ್ನೆಸ್ ಆಗೋಯ್ತು ಅಂದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನಿನ್ನ ಆಯ್ಕೆ ಗುಣಕಾರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೆಕ್ಕಾಕಾರ ಹಾಕೊಂಡಿದ್ರೆ ನಿನ್ನ ಆಯ್ಕೆಯಲ್ಲಿ ತೃಪ್ತಿ ಇರೋದೇ ಇಲ್ಲ. ಯಾವತ್ತೂ ಕೂಡ ವ್ಯಕ್ತಿತ್ವವನ್ನು ನೋಡಬೇಕು. ವ್ಯಕ್ತಿತ್ವವನ್ನು ನೋಡಿ ನೀನು ಮದುವೆ ಮಾಡಿಕೊಂಡೆ ಅಂದರೆ ಜೀವನದಲ್ಲಿ ನೀವು ಚೆನ್ನಾಗಿರ್ತೀರಿ, ಸುಖವಾಗಿರ್ತೀರಿ. ನೀವು ಕಿತ್ತಾಕಿನ ಕಂಡಿಲ್ವಾ? ಸಂಸಾರದ ಚಕ್ಕಡಿಗೆ ಎರಡು ಗಾಲಿಗಳಾಗಬೇಕು, ಗಂಡು ಮತ್ತು ಹೆಣ್ಣು. ಒಂಟಿ ಗಾಲಿಯಲ್ಲಿ ಚಕ್ಕಡಿ ಹೋಗೋದೇ ಇಲ್ಲ. ಈ ಥರದ್ದೆಲ್ಲ ಲೆಕ್ಕಾಚಾರ ಹಾಕೊಂಬಂದ್ರೆ ಜೀವನ ಪೂರ್ತಿ ಕನ್ಫ್ಯೂಷನ್ಲೇ ಇರ್ತೀರ. ಇವನು ಬೇಡ, ಅವನು ಎಲ್ಲಿಗೆ ದನ ಮೀಸಕ, ನೀವು ಸರಿ ಇಲ್ಲ, ಡಿವೋರ್ಸ್ ಕೊಟ್ಬಿಡೋಣ, ಇನ್ನೊಬ್ಬನ ಹತ್ರ ಹೋಗೋಣ, ಅವನೇನೋ ತುಂಬ ಹಂಗಿದೆ ನಂಗಿದೆ, ಓಕೆ ರೈಟ್, ಒಂದು ಒಳ್ಳೆ ಕಾರು, ಅದು ಇದು ಬಂಗ್ಲೆ, ಓಕೆ. ಆಮೇಲೆ ಅವನೇನೋ ತಪ್ಪು ಮಾಡಿದ್ದಾನೆ, ಕಾರು ಬಂಗ್ಲೆ ಎಲ್ಲ ಹೊರಟೋಗುತ್ತೆ. ಹಂಗಾರೆ ಬಿಟ್ಬಿಡೋದು, ಇನ್ನೊಬ್ಬರಿಂದ ಹೋಗೋದು. ಇದು ಇದು ಬದುಕಾಗೋದಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬದುಕಬೇಕು. ನಿಮಗೆ ತಾಳಿ ಕಟ್ಟುವಾಗ ಆ ಧಾರೆ ಎರೆಯೋ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಮಂತ್ರಗಳು ಏನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಬೇಕು. ಧರ್ಮೇಚ ಅರ್ಥೇಚ ಕಾಮೇಶ ಮೋಕ್ಷೇಚ, ಎಲ್ಲದರಲ್ಲೂ ಒಳ್ಳೇದು ಮಾಡ್ತದ. ಜನ್ಮಕ್ಕೆ ಹೋಗೋ ನಾನು ಸಮಪಾಲಾಗಿರ್ತೀನಿ, ಸರಿಸಮನಾಗಿರ್ತೀನಿ ಅಂದಾಗ ಅವನನ್ನು ಬಯಸಿ ಬರಬೇಕೇ ಹೊರತು ಅವನ ಆಸ್ತಿನ ಬಯಸಿ ಬರಬಾರ್ದು. ಆಸ್ತಿ ಯಾವತ್ತೂ ಶಾಶ್ವತ ಅಲ್ವೇ ಅಲ್ಲ. ಒಂದೇ ಓವರ್ ನೈಟಲ್ಲಿ ಹೊರಟೋಗುತ್ತೆ. ಆಸ್ತಿಗೋಸ್ಕರ ಬಂದವಳು ನೀನು ಹೋಗ್ತಾನೆ ಇರಬೇಕು, ಎಲ್ಲೆಲ್ಲಿ ಆಸ್ತಿ ಇದೆ ಆ ಥರ. ಇದು ನಮ್ಮ ದೇಶ ಅಂದರೆ ನಿನಗೆ ಎಂಡೇ ಇರೋದಿಲ್ಲ. ತಪ್ಪು ನಿರ್ಧಾರ ಅವೆಲ್ಲ. ಸರ್, ನಿಮ್ಮ ನಿರ್ದೇಶನದಲ್ಲಿ ಯಾವಾಗ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತ ಮಾಡ್ತೀನಿ. ಜೂನಲ್ಲಿ ಇನ್ನೊಂದು ಹೊಸ ಸಿನಿಮಾ ಶುರುವಾಗುತ್ತೆ. ತುಂಬ ಒಳ್ಳೆ ಸಿನಿಮಾ ಅದು. ನಾವು ಅದನ್ನು ಬಿಟ್ಟು ಬದುಕೋಕ್ಕಾಗೋದೇ ಇಲ್ಲ. ಯಾವುದಕ್ಕೂ ಮೇನ್ ಡೋರ್ ಓಪನ್ ಮಾಡಿ ನೋಡ್ಬಿಡೋಣ. ನಾವು ಅದು ಮಾಡಲೇಬೇಕು.
ಈಗ ದರ್ಶನ್ ಅವರ ಆಗಮನಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ದರ್ಶನ್ ಅವರು ಬಂದರೆ ಒಂದಷ್ಟು ಕುಟುಂಬಗಳು, ಸಿನಿಮಾ ರಂಗದ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರ ಬದುಕು ಒಂದಷ್ಟು ದಿನಗಳ ಕಾಲ ಚೆನ್ನಾಗಿರುತ್ತೆ ಅನ್ನೋದು. ಯಾಕಂದರೆ ಅವ್ರು ಸಿನಿಮಾಗಳು ಮಾಡ್ತಿರಬೇಕಾದ್ರೆ ಒಂದು 4,000 ಕುಟುಂಬಗಳು ಅವರ ಸಿನಿಮಾದಿಂದ ಬದುಕುಳಿಯುತ್ತೆ ಅನ್ನುವಂಥದ್ದಿದೆ. ಇನ್ನೊಂದು 2-3 ತಿಂಗಳಲ್ಲೇ ರಿಲೀಸ್ ಆಗ್ತಾರೆ ಅನ್ನುವಂಥ ಮಾತು ಕೂಡ ಇದೆ. ಹಾಗೆ ಮೊನ್ನೆ ರವಿಚಂದ್ರನ್ ಸರ್ ಕೂಡ ಒಂದು ಸ್ಟೇಜ್ ಮೇಲೆ ಹೇಳಿದ್ರು ಬಂದೇ ಬರ್ತಾರೆ ಅಂತ. ನೀವೇನು ಹೇಳ್ತೀರಾ? ಅವರ ಅಗತ್ಯತೆ ಸಿನಿಮಾ ರಂಗಕ್ಕೆ ಎಷ್ಟಿದೆ ಅಂತ? ಬಂದೇ ಬರ್ತಾರೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದು, ಬರಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ಗಾಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್. ಯಾಕೆಂದರೆ ದರ್ಶನ್ ನಮ್ಮ ಗರಡಿಯ ಪೈಲ್ವಾನ್, ಜೊತೆಯಲ್ಲಿ ಚಿತ್ರರಂಗಕ್ಕೆ ಅವರ ಅನಿವಾರ್ಯತೆ ಇದೆ. ನಿಮ್ಗೆ ಗೊತ್ತು, ಅವ್ರದ್ದೊಂದು ಸಿನಿಮಾ ಬಿಡುಗಡೆ ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಆದರೆ 100 ಕೋಟಿ ವಹಿವಾಟುಗಳಾಗುತ್ತೆ ಎಲ್ಲ ದೃಷ್ಟಿಯಿಂದನೂ ಕೂಡ. ಅಂಥವರು ಇಲ್ಲ ಅಂದಾಗ ಇಡೀ ವರ್ಷ ಖಾಲಿ ಇರುತ್ತೆ, ಎಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಚಿತ್ರರಂಗದ ದೃಷ್ಟಿಯಿಂದ ವೈಯಕ್ತಿಕವಾಗಿಯೂ ಕೂಡ ಅವರು ಬೇಗ ಬರಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮ ದರ್ಶನ ಆಗ್ತಾ ಇದೆ ಕನ್ನಡ ಕಿರುತೆರೆಯಲ್ಲಿ ಸೋಮವಾರದಿಂದ ಸಂಜೆ 6 ಗಂಟೆಗೆ. ಎಲ್ಲ ಕನ್ನಡಿಗರಿಗೆ ಏನು ಹೇಳ್ತೀರಾ? ಧಾರಾವಾಹಿಗಳು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಂದರೆ ಹೆಣ್ಣುಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದಾರೆ, ಅಲ್ಲ, ಎಲ್ರಿಗೂ ಕೂಡ. ಗಂಡು ಮಕ್ಕಳು ಕೂತ್ಕೊಂಡು ನೋಡಬೇಕು, ಯಾಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇದಾಗಿತ್ತು ಎಸ್ ನಾರಾಯಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಆಗುವಂಥ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ 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 ಅಂತ ತಿಕ್ಕಿ ಹಿಡಿಯುತ್ತೆ.